ಕನ್ನಡ ವರ್ಣಮಾಲೆಯಲ್ಲಿನ ಯೋಗವಾಕಗಳ ಸಂಖ್ಯೆ ಅಂತ ಕೊಟ್ಟಿದ್ದಾರೆ. ಎಷ್ಟಿದ್ದಾವೆ ಕನ್ನಡ ವರ್ಣಮಾಲೆಯಲ್ಲಿ ಯೋಗವಾಕಗಳು? 13 ಇದ್ದಾವ? ಇಲ್ಲ 5 ಇದ್ದಾವ? ಇಲ್ಲ 9 ಇದೆಯಾ? ಇಲ್ಲ 2 ಇದೆಯಾ? ಎಷ್ಟಿದೆ? 2. ಯಾವುದು? ಮತ್ತು ಆಹಾ. ಕನ್ನಡ ವರ್ಣಮಾಲೆಯಲ್ಲಿರುವ ಯೋಗವಾಕಗಳ ಸಂಖ್ಯೆ 2. ಮುಂದಿನ ಕ್ವಶನ್ ನೋಡೋದಾದರೆ, ವೈದ್ಯ ಪದವು ಈ ಪದಕ್ಕೆ ಉದಾಹರಣೆ ಆಗಿದೆ. ವೈದ್ಯ ಪದವು ಈ ನಾಮಪದಕ್ಕೆ ಉದಾಹರಣೆಯಾಗಿದೆ. ಯಾವ ನಾಮಪದಕ್ಕೆ ಉದಾಹರಣೆಯಾಗಿದೆ? ರೂಢನಾಮಕ? ಇಲ್ಲ ಅಂಕಿತ ನಾಮಕ? ಇಲ್ಲ ಅನ್ವರ್ಥ ನಾಮಕ? ಇಲ್ಲ ಭಾವನಾಮಕ? ಯಾವುದಕ್ಕೆ? ಅನ್ವರ್ಥ ನಾಮಕ್ಕೆ ಈ ವೈದ್ಯ ಎಂಬ ಪದ ಉದಾಹರಣೆ ಆಗಿದೆ. ವೃತ್ತಿಯನ್ನು ಮತ್ತು ನಡವಳಿಕೆಯನ್ನು ಸೂಚಿಸುವಂತಹ ಪದಗಳು ಅನ್ವರ್ಥನಾಮ ಅಂತ ಹೇಳ್ಬೋದಾಗಿರುತ್ತೆ. ರೂಢನಾಮ ಅಂದರೆ ರೂಢಿಯಿಂದ ಬಂದಂತಹ ಪದಗಳಾಗಿರ್ತವೆ. ಅಂಕಿತನಾಮ ಅಂದರೆ ನಾವು ಇಟ್ಟಂತಹ ಅಂದರೆ ಕರೆಯುವಂಥ ಹೆಸರುಗಳೆಲ್ಲ ಅಂಕಿತನಾಮಕ್ಕೆ ಬರ್ತವೆ. ಮುಂದಿನ ಕ್ವಶನ್ ನೋಡೋದಾದರೆ, ಹಲವು ಪದವು ಈ ವ್ಯಾಕರಣಕ್ಕೆ ಉದಾಹರಣೆ ಆಗಿದೆ. ಹಲವು ಪದವು ಈ ವ್ಯಾಕರಣಕ್ಕೆ ಉದಾಹರಣೆ ಆಗಿದೆ. ಯಾವುದಕ್ಕೆ ಉದಾಹರಣೆ ಆಗಿದೆ ಹಲವು ಪದ? ಪ್ರಕಾರವಾಚಕ? ಇಲ್ಲ ಪರಿಮಾಣವಾಚಕ? ಇಲ್ಲ ದಿಗ್ವಾಚಕ? ಇಲ್ಲ ಸಂಖ್ಯಾವಾಚಕ? ಹಲವು ಅಂದರೆ ಇಲ್ಲಿ ನಿರ್ದಿಷ್ಟವಾದ ಸಂಖ್ಯೆಯನ್ನು ಹೇಳ್ತಿಲ್ಲಲ್ವಾ? ಹಲವಾರು ರೀತಿ ಅನ್ನೋ ಥರ ಹೇಳ್ತಿದೆ ಅಲ್ವಾ? ಇದು ಪರಿಮಾಣ, ಅಷ್ಟು ಇಷ್ಟು ಈ ಥರ ಬಂದಿದ್ರೆ ಇದನ್ನು ಪರಿಮಾಣ ವಾಚಕ ಅಂತ ಹೇಳ್ಬೋದಾಗಿರುತ್ತೆ. ಹಾಗಾದರೆ ದಿಗ್ವಾಚಕ ಅಂದ್ರೇನು? ದಿಗ್ವಾಚಕ ಅಂದರೆ ದಿಕ್ಕನ್ನು ಸೂಚಿಸುವ ಪದಗಳನ್ನು ದಿಗ್ವಾಚಕ ಅಂತ ಕರಿಬೋದು. ಸಂಖ್ಯಾವಾಚಕ ಅಂದರೆ ಸಂಖ್ಯೆಯನ್ನು ಸೂಚಿಸುವಂತಹ ಪದಗಳನ್ನು ಸಂಖ್ಯಾವಾಚಕ ಅಂತ ಕರಿತೀವಿ. ಮುಂದಿನ ಕ್ವಶನ್ ನೋಡೋದಾದರೆ, ಮಳೆಯಾಗಲಿ ಪದದಲ್ಲಿರುವ ಕ್ರಿಯಾ ರೂಪ ಅಂತ ಕೇಳಿದ್ದಾರೆ. ಮಳೆಯಾಗಲಿ ಪದದಲ್ಲಿರುವ ಕ್ರಿಯಾರೂಪ ಯಾವುದು? ವಿದ್ಯಾರ್ಥಕನ? ಮಳೆಯಾಗಲಿ? ಇಲ್ಲ ಸಂಭವನಾರ್ಥಕನ? ಇಲ್ಲ ನಿಷೇಧಾರ್ಥಕನ? ಇಲ್ಲ ಪ್ರಶ್ನಾರ್ಥಕನ? ಯಾವುದು ಮಳೆಯಾಗಲಿ? ವಿದ್ಯಾರ್ಥಕ. ಮುಂದಿನ ಕ್ವಶನ್ ನೋಡೋದಾದರೆ, ಉದ್ಯೋಗ ಪದದ ತದ್ಭವ ರೂಪ ಅಂತ ಕೇಳಿದ್ದಾರೆ. ಉದ್ಯೋಗ ಪದದ ತದ್ಭವ ರೂಪ ಯಾವುದು? ಉಜ್ಜುಗನ? ಇಲ್ಲ ಯೋಗನ? ಇಲ್ಲ ಉದ್ವೇಗನ? ಇಲ್ಲ ವಿಯೋಗನ? ಯಾವುದು ಉದ್ಯೋಗ ಪದದ ತದ್ಭವ ರೂಪ? ಉಜ್ಜುಗ. ಮುಂದಿನ ಕ್ವಶನ್ ನೋಡೋದಾದರೆ, ರಾಜನ ಪದದಲ್ಲಿರುವ ವಿಭಕ್ತಿ ಪ್ರತ್ಯಯ ಯಾವುದು? ಯಾವುದು ರಾಜನ ಪದದಲ್ಲಿರುವ ವಿಭಕ್ತಿ ಪ್ರತ್ಯಯ? ಪ್ರಥಮ ವಿಭಕ್ತಿನ? ಇಲ್ಲ ಷಷ್ಠಿ ವಿಭಕ್ತಿನ? ಇಲ್ಲ ಸಪ್ತಮಿ ವಿಭಕ್ತಿನ? ಚತುರ್ಥಿ ವಿಭಕ್ತಿನ? ಯಾವುದು ರಾಜನ ಪದದಲ್ಲಿರುವ ವಿಭಕ್ತಿ ಪ್ರತ್ಯಯ? ಷಷ್ಠಿ. ರಾಜನ ನಾ ಅಂದರೆ ಅಲ್ಲಿ ಆ ಸ್ವರ ಇದೆ ಅಲ್ವಾ? ಹಾಗಾಗಿ ಅದು ಷಷ್ಠಿ ವಿಭಕ್ತಿಯನ್ನು ತಿಳಿಸುತ್ತೆ. ಪ್ರಥಮ ವಿಭಕ್ತಿ ಆದರೆ ಪ್ರಥಮ ಹೂ ಅಲ್ವಾ? ದಿಗಂತ ಪದದಲ್ಲಾಗಿರುವ ಸಂಧಿ ಯಾವ ಸಂಧಿ? ದಿಗಂತ ಪದದಲ್ಲಿ ಆಗಿರುವಂಥ ಸಂಧಿ ದಿಕ್ ಪ್ಲಸ್ ಅಂತ ಯಾವುದಕ್ಕೆ ಬರುತ್ತೆ? ಅನುನಾಸಿಕಕ್ಕೆ ಬರುತ್ತಾ? ಇಲ್ಲ ವಿಸರ್ಗಕ್ಕೆ ಬರುತ್ತಾ? ಇಲ್ಲ ಜಸ್ತ್ವಕ್ಕೆ ಬರುತ್ತಾ? ಇಲ್ಲ ಶುತ್ವ ಸಂಧಿಗೆ ಬರುತ್ತಾ? ಯಾವುದಕ್ಕೆ ಬರುತ್ತೆ? ಜಸ್ತ್ವ ಸಂಧಿಗೆ ಈ ದಿಗಂತ ಪದ ಉದಾಹರಣೆಯಾಗಿದೆ ಅಂತ ಹೇಳ್ಬೋದು. ಮುಂದಿನ ಕ್ವಶನ್ ನೋಡೋದಾದರೆ, ತಲೆದೂಗು ಪದದಲ್ಲಾಗಿರುವ ಸಮಾಸ. ತಲೆದೂಗು ಪದದಲ್ಲಾಗಿರುವ ಸಮಾಸ ಯಾವುದು? ದ್ವಂದ್ವ ಸಮಾಸ ಆಗಿದೆಯಾ? ಇಲ್ಲ ಗಮಕ ಸಮಾಸ ಆಗಿದೆಯಾ? ಇಲ್ಲ ಬಹುರ್ವೀಯಿ ಸಮಾಸ ಆಗಿದೆಯಾ? ಇಲ್ಲ ಕ್ರಿಯಾ
ಸಮಾಸ ಆಗಿದೆಯಾ? ಯಾವುದು? ತಲೆದೂಗು, ತಲೆಯನ್ನು ಪ್ಲಸ್ ತೂಗು ಏನಾಗುತ್ತೆ? ತಲೆದೂಗಾಗುತ್ತಲ್ವಾ? ಇದ್ರಿಯ ಸಮಾಸಕ್ಕೆ ಉದಾಹರಣೆಯಾಗಿದೆ. ಮುಂದಿನ ಕ್ವಶನ್ ನೋಡೋದಾದರೆ, ಕೆಳಗಿನವುಗಳಲ್ಲಿ ದ್ವಿರುಕ್ತಿಗೆ ಉದಾಹರಣೆಯಾಗಿರುವ ಪದ ಅಂತ ಕೊಟ್ಟಿದ್ದಾರೆ. ಕೆಳಗಿನವುಗಳಲ್ಲಿ ದ್ವಿರುಕ್ತಿಗೆ ಉದಾಹರಣೆಯಾಗಿರುವ ಪದ ಯಾವುದು? ರಪರಪನೆ ಆಗುತ್ತಾ? ಇಲ್ಲ ಪರಪರನೆ ಆಗುತ್ತಾ? ಉಳು ಉಪ್ಪಟೆ ಆಗುತ್ತಾ? ಇಲ್ಲ ಬಟ್ಟ ಬಯಲು ಆಗುತ್ತಾ? ಯಾವುದಾಗುತ್ತೆ ದ್ವಿರುಕ್ತಿಗೆ ಉದಾಹರಣೆ? ಬಟ್ಟ ಬಯಲು. ಬಯಲು ಪ್ಲಸ್ ಬಯಲು, ಬಟ್ಟ ಬಯಲು 2 ಬಾರಿ ಉಚ್ಚಾರಣೆ ಆಗ್ತಿದ್ರೆ ಅದನ್ನು ದ್ವಿರುಕ್ತಿ ಅಂತ ಕರೀತಾರೆ. ಮುಂದಿನ ಕ್ವಶನ್ ನೋಡೋದಾದರೆ, ಗಿರಗಿರನೆ ಪದವು ಈ ವ್ಯಾಕರಣಕ್ಕೆ ಸೇರಿದೆ. ಗಿರಗಿರನೆ ಪದವು ಈ ವ್ಯಾಕರಣಕ್ಕೆ ಸೇರಿದೆ. ಯಾವ ವ್ಯಾಕರಣಕ್ಕೆ ಸೇರಿದೆ? ದ್ವಿರುಕ್ತಿಗೆ ಸೇರಿದೆಯಾ? ಇಲ್ಲ. ಜೋಡು ನುಡಿಗೆ ಸೇರಿದೆಯಾ? ಇಲ್ಲ. ಅನುಕರಣಾವ್ಯಯಕ್ಕೆ ಸೇರಿದೆಯಾ? ಇಲ್ಲ. ನುಡಿಗಟ್ಟಿಗೆ ಸೇರಿದೆಯಾ? ಯಾವುದು ಸೇರಿದೆ? ಗಿರಗಿರನೆ ಅನುಕರಣ ಅವ್ಯಯಕ್ಕೆ ಸೇರಿದೆ. ಈ ಗಿರಗಿರನೆ ಪದ ಅನುಕರಣ ಅವ್ಯಯಕ್ಕೆ ಸೇರಿದಾಗಿದೆ. ಮುಂದಿನ ಕ್ವಶನ್ ನೋಡೋದಾದರೆ, ಕೆಳಗಿನವುಗಳಲ್ಲಿ ಜೋಡು ನುಡಿಗೆ ಉದಾಹರಣೆ ಆಗಿರುವುದು ಅಂತ ಇದೆ. ಯಾವುದು ಕೆಳಗಿನವುಗಳಲ್ಲಿ ಜೋಡು ನುಡಿಗೆ ಉದಾಹರಣೆ ಆಗಿರುವುದು? ಮೊತ್ತ ಮೊದಲು ಅಂತನಾ? ಇಲ್ಲ ಮನೆ ಮಠ ಅಂತನಾ? ಇಲ್ಲ ತುತ್ತ ತುದಿ ಅಂತನಾ? ಇಲ್ಲ ಚಟ ಚಟ ಅಂತನಾ? ಯಾವುದು? ಮನೆ ಮಠ. ಜೋಡು ನುಡಿಗೆ ಉದಾಹರಣೆ ಇದರಲ್ಲಿರೋದು ಯಾವುದು? ಮನೆ ಮಠ. ಮುಂದಿನ ಕ್ವಶನ್ ನೋಡೋದಾದರೆ, ಮೂಗಿನ ಮೇಲೆ ಬೆರಳಿಡು ನುಡಿಗಟ್ಟಿನ ಅರ್ಥವೇನು ಅಂತ. ಮೂಗಿನ ಮೇಲೆ ಬೆರಳಿಡು ನುಡಿಗಟ್ಟಿನ ಅರ್ಥ ಏನು? ಆಶ್ಚರ್ಯ ಪಡುವಂತನಾ? ಇಲ್ಲ ದುಃಖ ಪಡುವಂತನಾ? ಇಲ್ಲ ಕೋಪಗೊಳ್ಳುವಂತನಾ? ಇಲ್ಲ ಬೇಸರ ಮಾಡಿಕೋ ಅಂತನಾ? ಯಾವುದು? ಮೂಗಿನ ಮೇಲೆ ಬೆರಳಿಡು ಆಶ್ಚರ್ಯ ಪಡೋದು. ಮುಂದಿನ ಕ್ವಶನ್ ನೋಡೋದಾದರೆ, ಅರ್ಜಿ ಪದವು ಕನ್ನಡಕ್ಕೆ ಈ ಭಾಷೆಯಿಂದ ಬಂದಿದೆ. ಯಾವ ಭಾಷೆಯಿಂದ ಈ ಅರ್ಜಿ ಪದ ಕನ್ನಡಕ್ಕೆ ಬಂದಿದೆ? ಹಿಂದೂಸ್ತಾನಿಯಿಂದ ಬಂದಿದೆಯಾ? ಇಲ್ಲ. ಇಂಗ್ಲೀಷಿಂದ ಬಂದಿದೆಯಾ? ಇಲ್ಲ. ಪಾರ್ಸಿಯಿಂದ ಬಂದಿದೆಯಾ? ಇಲ್ಲ ಉರ್ದುವಿಂದ ಬಂದಿದೆಯಾ? ಅರ್ಜಿ ಪದವು ಕನ್ನಡಕ್ಕೆ ಹಿಂದೂಸ್ತಾನಿ ಪದದಿಂದ ಅರ್ಜಿ ಎಂಬ ಪದ ಬಂದಿದೆ. ಮುಂದಿನ ಕ್ವಶನ್ ನೋಡೋದಾದರೆ, ಹಿಡ್ಕೊಂಡು ಪದದ ಗ್ರಾಂಥಿಕ ರೂಪ ಅಂತ ಕೊಟ್ಟಿದ್ದಾರೆ. ಯಾವುದು? ಹಿಡ್ಕೊಂಡು ಪದದ ಗ್ರಾಂಥಿಕ ರೂಪ? ಹಿಡ್ಕೊ ಅಂತನಾ? ಇಲ್ಲ ಹಿಡಿದುಕೊಂಡು ಅಂತನಾ? ಇಲ್ಲ ಹಿಡಿ ಅಂತನಾ? ಇಲ್ಲ ಹಿಡಿದು ಹಾಕು ಅಂತನಾ? ಏನಂತ ಗ್ರಾಂಥಿಕ ರೂಪ ಹಿಡ್ಕೊಂಡು ಪದದ? ಹಿಡಿದುಕೊಂಡು. ಮುಂದಿನ ಕ್ವಶನ್ ನೋಡೋದಾದರೆ, ಆದ್ದರಿಂದ ಪದವು ಈ ಅವ್ಯಯಕ್ಕೆ ಉದಾಹರಣೆಯಾಗಿದೆ. ಆದ್ದರಿಂದ ಪದವು ಈ ಅವ್ಯಯಕ್ಕೆ ಉದಾಹರಣೆಯಾಗಿದೆ. ಯಾವ ಅವ್ಯಯಕ್ಕೆ ಉದಾಹರಣೆಯಾಗಿದೆ? ಭಾವಸೂಚಕ ಅವ್ಯಯಕ? ಇಲ್ಲ ಕ್ರಿಯಾರ್ಥಕಗ? ಇಲ್ಲ ಸಂಬಂಧ ಅರ್ಥಕಗ? ಇಲ್ಲ ಅವತರಣಾರ್ಥಕಗ? ಯಾವುದಕ್ಕೆ ಉದಾಹರಣೆ ಆಗಿದೆ? ಆದ್ದರಿಂದ ಸಂಬಂಧಾರ್ಥಕಕ್ಕೆ ಈ ಆದ್ದರಿಂದ ಪದ ಅವ್ಯಯ ಅಲ್ವಾ? ಮುಂದಿನ ಕ್ವಶನ್ ನೋಡೋದಾದರೆ, ಮೋಸಗಾರ ಪದದ ವ್ಯಾಕರಣಾಂಶ ಅಂತ ಕೊಟ್ಟಿದ್ದಾರೆ. ಏನು ಮೋಸಗಾರ ಪದದ ವ್ಯಾಕರಣಾಂಶ? ಭಾವನಾಮನ? ಇಲ್ಲ ಕೃನಾಮನ? ಇಲ್ಲ ತದಿತಂತ ವ್ಯಯನ? ಇಲ್ಲ ತದಿತಂತ ನಾಮನ? ಮೋಸಗಾರ ಪದ ತದಿತಂತ ನಾಮಕ್ಕೆ ಉದಾಹರಣೆಯಾಗಿದೆ. ಮುಂದಿನ ಕ್ವಶನ್ ನೋಡೋದಾದರೆ, ಓಟ ಪದವು ಈ ವ್ಯಾಕರಣಕ್ಕೆ ಸೇರಿದೆ. ಓಟ ಪದ ಈ ವ್ಯಾಕರಣಕ್ಕೆ ಸೇರಿದೆ ಅಂತ ಇದೆ ಅಲ್ವಾ? ಯಾವ ವ್ಯಾಕರಣಕ್ಕೆ ಸೇರಿದೆ? ತದಿದಂತ ಭಾವನಾಮುಖ? ಇಲ್ಲ
ತದ್ದಿದಂತ ಪ್ರತ್ಯಯಕ ಇಲ್ಲ ಕೃನಾಮಕ ಇಲ್ಲ ಕೃದಂತ ಭಾವನಾಮಕ. ಯಾವುದಕ್ಕೆ ಸೇರಿದೆ ಓಟ? ತದ್ದಿದಂತ ಪ್ರತ್ಯಯಕ್ಕೆ ಈ ಓಟ ಎಂಬುದು ಸೇರಿದೆ. ಮುಂದಿನ ಕ್ವಶನ್ ನೋಡೋದಾದ್ರೆ, ಒಂದು ಪೂರ್ಣ ಕ್ರಿಯಾ ಪದದೊಡನೆ ಸ್ವತಂತ್ರವಾಗಿರುವ ವಾಕ್ಯವು ಅಂತ ಕೊಟ್ಟಿದ್ದಾರೆ. ಒಂದು ಪೂರ್ಣ ಕ್ರಿಯಾ ಪದದೊಡನೆ ಸ್ವತಂತ್ರವಾಗಿರುವ ವಾಕ್ಯ ಏನಂತ ಕರಿತೀವಿ? ಮಿಶ್ರ ವಾಕ್ಯ ಅಂತೀವ, ಇಲ್ಲ ಸಂಯೋಜಿತ ವಾಕ್ಯ ಅಂತೀವ, ಇಲ್ಲ ಸಾಮಾನ್ಯ ವಾಕ್ಯ ಅಂತೀವ, ಇಲ್ಲ ಪ್ರಶ್ನಾರ್ಥಕ ವಾಕ್ಯ ಅಂತ ಕರಿತೀವ. ಒಂದು ಪೂರ್ಣ ಕ್ರಿಯಾಪದದೊಡನೆ ಸ್ವತಂತ್ರವಾಗಿರುವ ವಾಕ್ಯವನ್ನು ಸಂಯೋಜಿತ ವಾಕ್ಯ ಅಂತೀವಿ. ಒಂದು ಪೂರ್ಣ ಕ್ರಿಯಾಪದದೊಡನೆ ಸ್ವತಂತ್ರವಾಗಿರುವ ವಾಕ್ಯವೇ ಸಂಯೋಜಿತ ವಾಕ್ಯವಾಗಿರುತ್ತೆ. ಮುಂದಿನ ಕ್ವಶನ್ ನೋಡೋದಾದರೆ, ಒಂದು ಅಭಿಪ್ರಾಯದ ವಿವರಣೆ ಮುಂದೆ ತಿಳಿಸಿದಂತೆ ಇದೆ. ಇದು ಬಳಸುವ ಚಿಹ್ನೆ ಯಾವುದು? ಒಂದು ಅಭಿಪ್ರಾಯದ ವಿವರಣೆ ಮುಂದೆ ತಿಳಿಸಿದಂತೆ ಇದೆ ಎಂದು ತೋರಿಸುವ ಸಂದರ್ಭದಲ್ಲಿ ಬಳಸುವ ಚಿಹ್ನೆಯನ್ನು ಏನಂತ ಕರಿತೀವಿ? ವಿವರಣಾತ್ಮಕ ಅಂತ ಕರಿತೀವ, ಇಲ್ಲ ಭಾವಸೂಚಕ ಅಂತ ಕರಿತೀವ, ಇಲ್ಲ ಉದ್ಧರಣ ಅಂತ ಕರಿತೀವ. ಏನಂತ ಕರಿತೀವಿ? ಒಂದು ಅಭಿಪ್ರಾಯದ ವಿವರಣೆ ಮುಂದೆ ತಿಳಿಸಿದಂತೆ ಇದೆ ಅಂತ ತೋರಿಸೋದಕ್ಕೆ ವಿವರಣಾತ್ಮಕ ಚಿಹ್ನೆಯನ್ನು ಬಳಸ್ತೀವಿ. ಮುಂದಿನ ಕ್ವಶನ್ ನೋಡೋದಾದರೆ, ಧರಣಿ ಪದದ ಸಮಾನಾರ್ಥ ಪದ ಯಾವುದು ಅಂತ ಇದೆ. ಯಾವುದು ಧರಣಿ ಪದದ ಸಮಾನಾರ್ಥಕ ಪದ? ಈ ಕೆಳಗೆ ಕೊಟ್ಟಿರೋದ್ರಲ್ಲಿ ಭೂಮಿನ, ಇಲ್ಲ ಆಕಾಶನ, ಇಲ್ಲ ಬಾನುನ, ಇಲ್ಲ ಬೆಂಕಿನ. ಯಾವುದಾಗುತ್ತೆ? ಧರಣಿಗೆ ಸಮಾನಾರ್ಥಕ ಪದ ಭೂಮಿ. ಇಳೆ ಆಗುತ್ತೆ, ಧರೆ ಆಗುತ್ತೆ ಅಲ್ವಾ? ಮುಂದಿನ ಕ್ವಶನ್ ನೋಡೋದಾದರೆ, ಪ್ರಸಿದ್ಧ ಪದದ ವಿರುದ್ಧಾರ್ಥಕ ಅಂತ ಕೊಟ್ಟಿದ್ದಾರೆ. ಏನು ಪ್ರಸಿದ್ಧ ಪದದ ವಿರುದ್ಧಾರ್ಥಕ? ಹಾಗಾದರೆ ಅಪ್ರಸಿದ್ಧ ಅಂತನಾ, ಇಲ್ಲ ಕುಪ್ರಸಿದ್ಧ ಅಂತನಾ, ಇಲ್ಲ ಸುಪ್ರಸಿದ್ಧ ಅಂತನಾ, ಇಲ್ಲ ಪ್ರಸಾದ ಅಂತನ? ಏನಂತ ಪ್ರಸಿದ್ಧ ಪದದ ವಿರುದ್ಧಾರ್ಥಕ? ಕುಪ್ರಸಿದ್ಧ ಅಂತ ಆಗುತ್ತೆ. ಮುಂದಿನ ಕ್ವಶನ್ ನೋಡೋದಾದರೆ, ಬಾಳಿಯಾನು ಪದದ ವ್ಯಾಕರಣಾಂಶ ಅಂತ ಕೊಟ್ಟಿದೆ ಅಲ್ವಾ? ಈ ಬಾಳಿಯಾನು ಪದದ ವ್ಯಾಕರಣಾಂಶ ಏನು? ನಿಷೇಧಾರ್ಥಕನ, ಇಲ್ಲ ಸಂಭವನಾರ್ಥಕನ, ಪ್ರಶ್ನಾರ್ಥಕನ, ಇಲ್ಲ ವಿದ್ಯಾರ್ಥಕನ? ಏನಾಗುತ್ತೆ? ಬಾಳಿಯಾನು ಅಂದರೆ ಬದುಕಬಹುದು ಅನ್ನೋದು ಸಂಭವನಾರ್ಥಕ ಅಲ್ವಾ? ಮುಂದಿನ ಪ್ರಶ್ನೆ ನೋಡೋದಾದರೆ, ನಾವು ಪದವು ಈ ವ್ಯಾಕರಣಕ್ಕೆ ಸೇರಿದೆ. ನಾವು ಪದವು ಈ ವ್ಯಾಕರಣಾಂಶಕ್ಕೆ ಸೇರಿದೆ. ಯಾವ ವ್ಯಾಕರಣಾಂಶಕ್ಕೆ ಸೇರಿದೆ? ನಾವು ಭಾವನಾಮನ, ಇಲ್ಲ ರೂಢನಾಮನ, ಇಲ್ಲ ಸರ್ವನಾಮನ, ಇಲ್ಲ ಅಂಕಿತನಾಮನ? ಯಾವ ನಾಮ ಆಗುತ್ತೆ? ನಾವು ಸರ್ವನಾಮ ಆಗುತ್ತೆ. ಮುಂದಿನ ಕ್ವಶನ್ ನೋಡೋದಾದರೆ, ಮಗುವಿನ ಮುಖವು ಪೂರ್ಣ ಚಂದ್ರನಂತೆ ತಳತಳನೆ ಹೊಳೆಯುತ್ತಿತ್ತು. ಇದು ಈ ವಾಕ್ಯದಲ್ಲಿರುವ ಅಲಂಕಾರ ಅಂತ ಕೊಟ್ಟಿದ್ದಾರೆ. ಮಗುವಿನ ಮುಖವು ಪೂರ್ಣ ಚಂದ್ರನಂತೆ ತಳತಳನೆ ಹೊಳೆಯುತ್ತಿತ್ತು. ಈ ವಾಕ್ಯದಲ್ಲಿರುವ ಅಲಂಕಾರ ಅಂತ ಕೊಟ್ಟಿದ್ದಾರೆ. ಯಾವ ಅಲಂಕಾರ ಇದೆ ಅದರಲ್ಲಿ? ಯಾವ ಅಲಂಕಾರ ಇದೆ? ರೂಪಕ ಅಲಂಕಾರ ಇದೆಯಾ? ಇಲ್ಲ ಉತ್ಪ್ರೇಕ್ಷ ಅಲಂಕಾರ ಇದೆಯಾ? ಇಲ್ಲ ದೃಷ್ಟಾಂತ ಅಲಂಕಾರ ಇದೆಯಾ? ಇಲ್ಲ ಉಪಮಾ ಅಲಂಕಾರ ಇದೆಯಾ? ಯಾವ ಅಲಂಕಾರ ಇದೆ? ಮಗುವಿನ ಮುಖವು ಪೂರ್ಣಚಂದ್ರನಂತೆ ಅಂತೆ, ಅದು ಚಂದ್ರನಿಗೆ ಹೋಲಿಕೆ ಆಗುತ್ತಿದೆ. ಹಾಗಾದರೆ ಇದು ಉಪಮಾ ಅಲಂಕಾರ. ಮುಂದಿನ ಕ್ವಶನ್ ನೋಡೋದಾದರೆ, ವಾರ್ಧಕ ಷಟ್ಪದಿಯಲ್ಲಿರುವ ಒಟ್ಟು ಮಾತ್ರೆಗಳು ಅಂತ ಕೊಟ್ಟಿದ್ದಾರೆ. ಎಷ್ಟಿದೆ ವಾರ್ಧಕ ಷಟ್ಪದಿಯಲ್ಲಿ ಒಟ್ಟು ಮಾತ್ರೆಗಳ ಸಂಖ್ಯೆ? 72 ಇದೆಯಾ? ಇಲ್ಲ 64 ಇದೆಯಾ? ಇಲ್ಲ 102 ಇದೆಯಾ? ಇಲ್ಲ 144 ಇದೆಯಾ? ಎಷ್ಟಿದೆ ವಾರ್ಧಕ ಷಟ್ಪದಿಯಲ್ಲಿ ಒಟ್ಟು ಮಾತ್ರೆಗಳ ಸಂಖ್ಯೆ? 144 ವಾರ್ಧಕ ಷಟ್ಪದಿಯಲ್ಲಿ ಒಟ್ಟು ಮಾತ್ರೆಗಳ ಸಂಖ್ಯೆ.